ಆ ಏನು ತಿನ್ನಕ್ಕೆ ಸಿಗಲ್ಲ ಅಂದ ತಕ್ಷಣ ಫಸ್ಟ್ ಸಿಗೋದು ಅಡಿಕೆ ಗಿಡ ಅದನ್ನೇ ತಿಂತಾವು. ಅದಕ್ಕೇನೋ ಬೇರೆ ತಿನ್ನಕ್ಕೆ ಯಾರೋ ಬೇರೆ ಆಹಾರ ಇತ್ತು ಅಂದಾಗ ಅದನ್ನ ತಿಂತಾವ್. ನಾವ್ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಆ ಹುಳುಗಳು ಕಂಟ್ರೋಲ್ ಅಷ್ಟೇ, ನಿರ್ಮೂಲನೆ ಮಾಡಕ್ಕಂತ ಆಗಲ್ಲ. ಹೆಂಗಪ್ಪ ಅಂದ್ರೆ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಮಾಡಿ, ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ಗಿದೆ. ಅಂದ್ರೆ ಆ ಗಿಡಕ್ಕೂ ಟ್ರಂಚ್ ಸಿಕ್ತು, ಈ ಗಿಡಕ್ಕೂ ಒಂದ್ ಟ್ರಂಚ್ ಸಿಕ್ತು. ಮತ್ತೆ 2 ಟ್ರಂಚ್ ಬೇಡ ಅಂತ, ಒಂದೇ ಸಾಕಂತ. ನಡುವೆ ಮತ್ತೆ ಹಿಂಗೆ ಏನಾರ ಬೇರೆ ಬೆಳೆಗಳನ್ನ ಬೆಳೆಯೋಕ್ಕಾಯ್ತು, ನಿಮ್ಗೆ ಓಡಾಡೋಕೆ ಅವಕಾಶ ಆಯ್ತು. ಮತ್ತು ನಮಗೆ ಓಡಾಡ್ಲಿಕ್ಕೆ ಹಾರ್ವೆಸ್ಟಿಂಗಿಗೆ ಅಡಿಕೆನ. ಸರ್ ಈ ತೋಟ ಎಷ್ಟು ವರ್ಷದ ಅಡಿಕೆ? ಇದು 15-16 ವರ್ಷದ್ದು. ಅಂದರೆ ಮತ್ತೆ ಈ ಟ್ರಂಚಿಂದ ಮತ್ತೊಂದು ಉಪಯೋಗ ಏನಪ್ಪ ಅಂದರೆ ಇದು ಕೆಲವೊಂದು ಇಡಿಮುಂಡಿಗೆ ರೋಗ ಅಥವಾ ಕೊಳೆ ರೋಗ ಆಗುತ್ತಂತಲ್ಲ, ಅದು ಉಸಿರಾಡ್ಲಿಕ್ಕೆ ಬೇರೆ ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅಂತಾರೆ. ಅದಕ್ಕೂ ಅನುಕೂಲ ಆಗುತ್ತೆ. ಆಲ್ಮೋಸ್ಟ್ ಆಲ್ ಯಾವುದೇ ರೋಗಗಳು ರೋಗಗಳು ಬರೋದು ಆಲ್ಮೋಸ್ಟ್ ಆಲ್ ನೀರಿಂದಾನೆ. ಜಾಸ್ತಿ ನೀರು ನಿಂತು ಇಲ್ಲ ಬೇರೆ ನೀರು ಬಂದು ಅದ್ರದ್ದನೇ ರೋಗಗಳು ಉತ್ಪತ್ತಿ ಆಗೋದು. ಆ ನೀರನ್ನೇ ಒಂಚೂರು ನಿಲ್ದಂಗೆ ಅವಾಯ್ಡ್ ಮಾಡಕ್ಕೆ ಟ್ರಂಚ್ ಭಾಳ ಅನುಕೂಲ ಆಗತ್ತೆ. ಈ ಸಣ್ಣ ಮಕ್ಳ ಕೆಮ್ಮಿಗೆ ಬಳಸ್ತಾರೆ. ಅಂದ್ರೆ ನಾವ್ ಏನ್ ನೋಡಕತ್ತಿಲ್ಲ ಸರ್ ಈ ತೋಟ, ಇದಕ್ಕೆ ನೀವು ಯಾವುದೇ ರೀತಿ ಫರ್ಟಿಲೈಸರ್ಸ್ ಅಥವಾ ಕಾಂಪ್ಲೆಕ್ಸ್ ಬಳಸಿಲ್ಲ. ತಿಪ್ಪೆ ಗೊಬ್ಬರ ಅಥವಾ ಕುರಿ ತರಿಸೋದು ಯಾವುದೇ ತಿಪ್ಪಿ ಗೊಬ್ಬರ ಭಾಳ ಸಾತು. ಅಂದ್ರೆ ನಮ್ಮ ದನ ಅದಾವು, ಒಂಚೂರು ತಿಪ್ಪಿ ಗೊಬ್ಬರ ಅವಾಗ ಬಳಸ್ತಾ ಇರ್ತೇವೆ. ಮತ್ತೆ ಐತಿ ಅನ್ನೋ ಕಾರಣಕ್ಕೆ. ಮತ್ತೆ 2 ವರ್ಷ ಜೀವಾಮೃತನೂ ಹಾಕಿದ್ದಿಲ್ಲ. ಹೌದು ಸರ್. ತಿಪ್ಪಿ ಗೊಬ್ಬರನೂ ಈಗ ಒಂದು 2 ವರ್ಷನೇ ಆಯ್ತು. ತಿಪ್ಪಿ ಗೊಬ್ಬರನೂ ಹಾಕಿಲ್ಲ, ಯಾವುದು ಹಾಕಿಲ್ಲ. ಈ ಸಲ ನೀರಾವರಿ ಇಲ್ಲಲ್ಲ ನಮ್ದು ಈ ಸಲ, ಹಂಗಾಗಿ ತೋಟಕ್ಕೆ ಬಳಸ್ಬೇಕು ಅಂತ ಅದಾವೆ. ತರಕಾರಿ ಹಾಕ್ಯಾನ ಅಂತ ರೆಡಿ ಮಾಡ್ಕೊಂಡ ಇಲ್ಲಿ. ಅಂದ್ರೆ ಈ ತೋಟಕ್ಕೂ ಟ್ರಂಚ್ ಮಾಡಿಸ್ತೀರಾ? ಟ್ರಂಚ್ ಇದೆ. ಅಂದ್ರೆ ಒಂದೊಂದೇ ಇದು ಮಾಡ್ತಾ ಇದ್ದೇವೆ. ಇದು ಈ ಸಾಲಿಗೆ ಹಾಕಿ ಮಾಡಿದಾವ. ನೆಕ್ಸ್ಟ್ ಆ ಕಡೆಗೆ ಇನ್ನೂ 3 ಟ್ರಂಚ್ ಮಾಡ್ಬೇಕು. 2 ಸಾಲ್, ಒಂದ್ ಸಾಲ್ ಬಿಟ್ಟು ಒಂದ್ ಸಾಲಿಗೆ. ಅದೇ ಆ ಕಡೆ ಸಾಲಿ ಕೊನೆ ಸಾಲಿಗೂ ಮಾಡಿದಾವೆ. ಕೊನೆ ಸಾಲು ಮಾಡಿರಿ. ಈ 2ನೇ ಸಾಲಿಗೂ ಮಾಡಿದಾವೆ. ಈಗ ಇದರಲ್ಲಿ ಏನೇನು ಬೆಳೆ ಇದೆ ಸರ್? ಇದ್ರಾಗೆ ಮುಳುಗಾಯಿ ಇದೆ, ತರಕಾರಿಗಳು ಅದಾವೆ, ಬಾಳೆ ಇದೆ. ಬಾಳೆ ಯಾವ ಸರ್? ಏಲಕ್ಕಿನೇ ಆಲ್ಮೋಸ್ಟ್ ಅಲ್ಲ. ಏಲಕ್ಕಿನೇ ಬಾಳೆನೇ ಇರೋದು. ಕಬ್ಬಿದೆ. ಕಬ್ಬು ಅಂದ್ರೆ ಭಾಳ ಮಟ್ಟಿಗೆ ಏನೂ ಇಲ್ಲ, ಹಂಗೆ ಒಂದಿಷ್ಟು ಮನೆಗೆ ನಮಗೆ ಒಂದು 5-6 ಗುಣಿ ಈ ರೀತಿಲಿ ಉದ್ದುಗ್ಗಿದಾವೆ ಮೊನ್ನೆ. ಟೋಟಲ್ ಸಮಗ್ರವಾದ ಬೆಳೆ ಐತ್ರಿ. ಇದ್ರೊಳಗೆ ಬೇರೆ ಒಂದು 5-6 ಜಾತಿ ಮುಳ್ಗಿಡ ಅದಾವೆ. ಬದನೆಕಾಯಿ. ಈ ಗಿಡದ ಎಷ್ಟು ಮಾಡಿ ಸರ್ ದಾಯ? ಇದು 9-10 ಹಿಂಗೆ 9 ಐತಿ. ಉತ್ತರ ದಕ್ಷಿಣ, ಪೂರ್ವ ಪಶ್ಚಿಮ 10 ಐತಿ. 10 ಐತಿ. ಹಂಗೆ ಮಾಡಕ್ಕೆ ಕಾರಣ ಸರ್? ಒಂಚೂರು ಡೈವರ್ಸಿಟಿ, ಬೇರೆ ಬೇರೆ ಬೆಳೆಗಳನ್ನು ಸಂಯೋಜನೆ ಮಾಡ್ಬೋದು ಅಂತ. ಇನ್ನು 3 ವರ್ಷ ಆಗೈತಿ. ಇದು ಬಾಳೆ ಇದೆ ಇದ್ರೊಳಗೆ. ಈಗ ಬಾಳೆ ಇದೆ. ನೆಕ್ಸ್ಟ್ ಮತ್ತೆ ಸರಿ, ಬಾಳೆ ನೋಡಕತ್ತೀವ್ರಲ್ಲ, ಮರಿಗಳು ಕಟ್ ಮಾಡ್ತೀರಾ? ಇಲ್ಲ, ಮರಿಗಳನ್ನ ಯಾವನು ಕಟ್ ಮಾಡ್ತಾ ಇಲ್ಲ. ಮರಿನೂ ಕಟ್ ಮಾಡ್ತಾ ಇಲ್ಲ. ಓನ್ಲಿ ಗೊನೆ ಹಾರ್ವೆಸ್ಟ್ ಮಾಡ್ತಾವ ಅಷ್ಟೇ ನಾವು. ಹೌದ್ರಾ? ಬೇರೆ ಏನು ಕೆಲಸ ಇಲ್ಲ. ಗೊನೆ ಕೊಯ್ಕೆನದ್ ಬಿಟ್ರೆ ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ ನಾವು. ನೆಳ ಜಾಸ್ತಿ ಆದಾಗ ಹುಲ್ಲು ಕಮ್ಮಿ ಆಕತಿ ಇರ್ಲಿ ಅಂತ. ಒಟ್ಟ ನೀವು ಒಟ್ಟು ಮರಿಗಳು ಕಟ್ ಮಾಡ್ತಾ ಇಲ್ಲ. ಆ ಕೆಲಸ ನಾವು ತಲೆ ಕೆಡಿಸ್ಕೊಂತಾನೆ ಇಲ್ಲ. ಆ ಕೆಲಸ ಅದೊಂದು ಕೆಲಸ ಆಗುತ್ತೆ. ಕೆಲಸ ಕಮ್ಮಿ ಆಗುತ್ತೆ. ಮತ್ತೆ ಅದೇ ಹೇಳಿದ್ನಲ್ಲ, ಒಂದೇ ಗೊನೆ ಹಿಡ್ಕೊಂಡು 10 kg ಬಾಳೆಗೊನೆ ತೆಗೆಯೋದು ಅಷ್ಟೇ ಐತಿ. ನಾವು 3 kg 2 kg 5 kg ತನಕ 6 kg ತನಕನೂ ಬರೋ ಗೊನೆ ಅದಾವು. ನನಗೆ 5-6 kg ತನಕನೂ ಬರ್ತಾವು. ಹೋಗ್ತಾ ಇನ್ನೂ ಜಾಸ್ತಿ ಆಗ್ಬೋದು. ಮೇಗಳು ತೋಟದಲ್ಲಿ 9-10 kg ತನಕನೂ ಬರ್ತಾ ಇದಾವೆ. ಸರ್. ಹಳೆ ಗಿಡಗಳು ಬಾಳೆ ಗಿಡದಲ್ಲಿ ಹಳೆ ಬಾಳೆ ಗಿಡಗಳು ಜಾಸ್ತಿ ತೂಕ ಬರ್ತಾ ಇದಾವೆ. ಕಮ್ಮಿ ಆಗ್ತಾ ಹೋಗುತ್ತೆ ಅದು ಒಟ್ಟಿಗೆ. ಅದೇ ಕಂಟ್ರೋಲ್ ಮಾಡ್ಕೊಂತ ನೆರಳ ಜಾಸ್ತಿ ಆಗಿ ಹಿಂಗೆ ಏನೋ ಅದಕ್ಕೆ ಅನುಕೂಲತೆ ತಗಂತ ಹೋಗಿ. ಆಮೇಲೆ ಈ ರಾ ಮೆಟೀರಿಯಲ್ ಬಾಳ ಹಾಕ್ಯಂತ ಹೋಗತಿ ತೋಟದಲ್ಲಿ. ತ್ಯಾಜ್ಯ ಅಲ್ಲ? ಬಾಳೆ ತ್ಯಾಜ್ಯ ಬಾಳ ಹಾಕ್ಯಂತ ಹೋಗತಿ. ಈ ಬಾಳೆ ಇದು ಎಷ್ಟು ತಿಂಗಳು ಸರ್ ಇವೆಲ್ಲ ನೋಡ್ತಿದ್ದೆ? ಇವೆಲ್ಲ 1.5-2 ವರ್ಷ ಆಯ್ತು. 2 ವರ್ಷ. ಬಾಳೆ ಗಿಡ ಅಡಿಕೆ ಹೆಚ್ಚಿ 1.5 ವರ್ಷ ಆದ್ಮೇಲೆ ಹಚ್ಚಿದ್ದೆ. ಸರ್. ಚೊಚ್ಚ ಗಿಡಗಳು. ಇದು ಗೊಬ್ಬರಕ್ಕಿರ್ಲಿ ಅಂತ. ಮತ್ತೆ ದನಗಳಿಗೂ, ನಮ್ಮ ದನ ಅದಾವೆ, ದನಿಗಳಿಗೂ ಬಳಸ್ಬೋದು. ಮತ್ತೆ ತೋಟದಲ್ಲಿ ಗೊಬ್ಬರ ಆಗಿರುತ್ತೆ. ಮತ್ತೆ ಇದ್ರ ಕಾಯಿಗಳನ್ನ ತರಕಾರಿಯಾಗಿ ಬಳಸ್ಬೋದು.
ಜವಳೆಕಾಯಿ ಥರ ಪಲ್ಯ ಮಾಡ್ಕೊಂಡು ಇದು ಮಾಡ್ಬೋದು. ಇನ್ನೂ ಒಂಚೂರು ಎಳೆದಿರ್ಬೇಕು ಇದು. ಹ್ಞೂ ಸರ್. ಎಳೆಕಾಯಿ ಎಲ್ಲರೂ ಇದ್ದು ತೋರಿಸ್ತೀನಿ. ಮತ್ತು ಹೂವನ್ನು ಸತಿಗೆ ಪಲ್ಯ ಮಾಡ್ಕೊಂಡು ತಿನ್ಬೋದು. ತರಕಾರಿಯಾಗೂ ಬೆಳೆಸ್ಬೋದು ಇದನ್ನ ಅಗಸೆ ಗಿಡನ. ಅಲ್ಲ ಇದರ ಕೆಲವೊಂದು ಈಗ ಈ ಸ್ಪಿಂಡಲ್ ಬಗ್ ಆಯ್ತು ಅಂದರೆ ಕರಿಜಿಗೆ ಆಯ್ತು, ಕೆಂಪು ನುಸಿಗೆ ಓಕೆ ಬೇರೆ ರೋಗ ಹುಳಗಳು ಕಂಡತ್ತಾರ, ಕೀಟ ಆಯ್ತು ನಿಮಗೆ ರೋಗ? ಇಲ್ಲ, ಅವೆಲ್ಲ ಒಂದೊಂದು ಬರ್ತಾ ಇರ್ತವೆ. ಈಗ ಪಕ್ಕಕ್ಕೆ ಇನ್ನೊಂದು ಗಿಡ ಇದೆ, ಅದಕ್ಕಿಂತ ಅದ್ರ ಎಲೆ ಸ್ಮೂತ್ ಐತಿ ಅಂದ್ರೆ ಅದನ್ನ ತಿಂತವೆ, ಅದಕ್ಕೆ ಹೋಗ್ತವೆ. ಮತ್ತೆ ನಾಳೆ ಇಲ್ಲಿ ಉದ್ದ ಪದ್ದ ಚೆನ್ನಾಗಿ ಸಿಕ್ತು ಅಂದ್ರೆ ಅದಕ್ಕಿಂತ ರುಚಿಯಾದ ಆಹಾರ ಸಿಗ್ತೈತಿ. ಅವುಗಳು ಅದನ್ನ ಬಿಟ್ಟು ಇದಕ್ಕೆ ಬರ್ತವೆ. ನೀವು ಇದಕ್ಕೆ ಯಾವುದೇ ರೀತಿ ಸ್ಪ್ರೇ ಮಾಡಿಲ್ವಾ? ಇಲ್ಲ, ಯಾವ ರೀತಿ ಸ್ಪ್ರೇನು ಮಾಡಿಲ್ಲ ನಾವು ಗಿಡಗಳಿಗೆ. ಬರ್ತಾವೆ ಹೋಗ್ತವೆ, ನಿಮಗೆ ಬರ್ತಾ ಇರ್ತಾವೆ ಹೋಗ್ತಾ ಇರ್ತವೆ ಅವು. ಮತ್ತೆ ಅದನ್ನ ಕಂಟ್ರೋಲ್ ಮಾಡಕ್ ಇನ್ನೊಂದು ರೀತಿ ಹುಳ ಇರ್ತೈತಿ, ಒಂದು ಆಹಾರ ಸರಪಳಿ ಇರ್ತೈತಿ. ಹೌದೌದು, ಆ ಆಹಾರ ಸರಪಳಿ ಅದನ್ನ ಕಂಟ್ರೋಲ್ ಮಾಡ್ತಾ ಹೋಗ್ತಾ ಇರ್ತೈತಿ. ಸರ್ ಇವಾಗ ನಾರ್ಮಲ್ ಆಗಿ ಎಲ್ಲ ರೈತರು ಅಡಿಕೆ ಬೆಳಿತಾರೆ ಸರ್. ಅಡಿಕೆ ಒಳಗೆ ಮತ್ತು ಅಲ್ಟ್ರಾ ಅದ್ರ ಬಂದ್ರೆ ಬಾಳೆ ಒಂದು ಬೆಳಿತಾರೆ. ಈಗ ಅವರಿಗೂ ಮತ್ತು ನೀವು ಬಾಳೆ ಜೊತೆ ಮತ್ತು ಬೇರೆ ಬೇರೆ ವಿವಿಧ ರೀತಿ ಬೆಳೆಗಳನ್ನ ಬೆಳೆದಿರ, ನಿಮಗೆ ಏನು ಅನುಕೂಲ ಆಗಿದೆ ಸರ್? ಇಲ್ಲ, ಈಗ ಅಗಸೆ ಗಿಡ ಇದೆ. ಹ್ಞೂ ಸರ್, ಅಗಸೆ ಗಿಡ ಐತ್ರಿ. ಈ ಎಳೆಕಾಯಿ ಇದೆ ನೋಡಿ, ಇದು ಪಲ್ಯ ಬಳಸ್ಬೋದು. ಹ್ಞೂ ಸರ್. ಹಾಂ, ಅವನು ಸತಿಗೆ ಪಲ್ಯಾಗ ಬಳಸ್ಬೋದು. ಮತ್ತು ಈ ಸೊಪ್ಪ ನಾನು ದನಿಗೆ ಬಳಸ್ಬೋದು, ಇಲ್ಲ ಕುರಿಗೆ ಬಳಸ್ಬೋದು. ನಾನು ದನ ಅದಾವೆ, ದನಿಗೆ ಬಳಸ್ಬೋದು ಈ ಸೊಪ್ಪೆಲ್ಲ. ಸೊಪ್ಪನ್ನ ಅದೇ ಅಲ್ಲಿ ಎಳೆ ಇವೆಲ್ಲ ತರಕಾರಿಗೆ ಬಳಸ್ಬೋದು. ಇವನ್ನ ಭಾಳ ಚೆನ್ನಾಗಿರ್ತೈತಿ, ಜವಳಕಾಯಿ ಥರ ತರಕಾರಿಗೆ ಇವನ್ನ ಮತ್ತೆ ಹೂ ಇರ್ತಾವಲ್ಲ ಅವನ್ನೂ ಸತಿಗೆ ಬಳಸ್ಬೋದು. ಹ್ಞೂ ಸರ್. ಆಮೇಲೆ ಈಗ ಬೆನಿಫಿಟ್ ಏನಪ್ಪ ಅಂದರೆ, ಹಾಂ ಸರ್, ಬರೀ ಅಡಿಕೆ ಮೋನೋಕ್ರಾಫ್ಟಿಂಗ್ ಒಂದೇ ಇತ್ತು ಅಂದರೆ ಅನ್ಯೂನ್ಯತೆ ಇರಲ್ಲ. ಅಂದರೆ ಒಂದು ಗ್ರಾಮದಲ್ಲಿ ಒಂದೇ ಸಮಾನವಾಗಿ ಎಲ್ಲರೂ ಶ್ರೀಮಂತರಿದ್ರು ಅಂದರೆ ಇರೋಕ್ಕಾಗಲ್ಲ. ಒಬ್ಬ ಬಡವ, ಒಬ್ಬ ಮಧ್ಯಮ ವರ್ಗ, ಒಬ್ಬ ಅತಿ ಶ್ರೀಮಂತ ಅಂತ ಇರಲೇಬೇಕಲ್ಲ. ಆ ರೀತಿಲಿ ಬರೇ ಶ್ರೀಮಂತರಿದ್ರು ಅಂದ್ರೆ ಅವ್ರ ಮನೆಯಾಗ ಕೆಲ್ಸಕ್ಕೆ ಯಾರು ಸಿಗಲ್ಲ. ಹೌದು. ಬರೇ ಬಡವರಿದ್ರು ಅಂದ್ರೆ ಅವರು ದುಡಿಯಕ್ಕೆ ಹೋಗಕ್ಕೆ ಅಲ್ಲಿ ಆಗಲ್ಲ. ಅಂದರೆ ಒಂದು ಇಕ್ವಲಿಸಮ್ ಒಂದು ರೀತಿ ಇರಬೇಕು. ಅಂದರೆ ವೇರಿಯೇಷನ್ ಇದ್ದಾಗೆ ಒಂದು ಏರು ಒಂದು ಪೇರು ಇದ್ರಾಗೆ ಇರಕ್ಕೆ ಸಾಧ್ಯ. ಅದೇ ರೀತಿ ಬೆಳೆಗಳಲ್ಲೂ ಅಷ್ಟೇ. ಬರೀ ಅಡಿಕೆನೇ ಇತ್ತು ಅಂದರೆ ಇರೋಕ್ಕಾಗಲ್ಲ, ಅದಕ್ಕೆ ಒಂದೇ ರೀತಿ ರೋಗ ಬರುತ್ತೆ, ಅಷ್ಟು ಹೋಗ್ಬಿಡುತ್ತೆ. ಈಗ ಅಡಿಕೆ ಜೊತೆಗೆ ಬಾಳೆ ಇತ್ತು ಅಂದರೆ ಬಾಳೆ ಇದ್ದ ಬೆನಿಫಿಟ್ ಬರುತ್ತೆ, ತ್ಯಾಜ್ಯ ನನಗೆ ಸಿಗುತ್ತೆ. ಅಗಸೆ ಇದ್ದ ಒಂದು ಆದಾಯ ಬರುತ್ತೆ. ನನಗಲ್ಲದ್ದು ನನ್ನ ದನಿಗೆ ಬರುತ್ತೆ. ಮತ್ತೆ ಆ ಗಿಡಕ್ಕೆ ಗೊಬ್ಬರ ಆಗುತ್ತೆ. ಅದಕ್ಕೆ ಕೊನೆಗೆ ನಾಳೆ ಒಂದಿಷ್ಟು ಯಾವ್ದಾದ್ರು ಬಳ್ಳಿ ಹಬ್ಸ್ಬೋದು. ಮೆಣಸಿನ ಬಳ್ಳಿ ಹಬ್ಸ್ಬೋದು, ಎಲೆ ಬಳ್ಳಿ ಹಬ್ಸ್ಬೋದು. ಮೆಣಸಿನ ಬಳ್ಳಿ ಹಬ್ಸಿದ್ರೆ ಅದ್ರದ್ದು ಆದಾಯ ಬರುತ್ತೆ, ಕಾಳು ಮೆಣಸಿಂದ. ಮತ್ತೆ ಈ ಉದ್ದು ಅಲಸಂದಿ ಅವೆಲ್ಲ ಕವರ್ ಕ್ರಾಫ್ಟಿಂಗ್ ಆಗಿ ಕೆಲಸ ಮಾಡ್ತಾವ ಅಷ್ಟೇ. ತರಕಾರಿಗಳು ಒಂದೊಂದು ಮೆಣಸಿನ ಗಿಡಗಳು ಹಚ್ಚಿದಾನಿ, ಪಪ್ಪಾಯ, ಕಬ್ಬು, ಅದು ಮನೆಗೆ ಆಗುತ್ತೆ. ಈಗ ನಾವು ಇದನ್ನ ಆರ್ಗಾನಿಕ್ನಾಗ ಬೆಳೆದು ಅಡಿಕೆನ ನಾವಂತಕ್ಕೂ ತಿನ್ನಲ್ಲ. ಹೌದು ಸರ್. ನಮಗೆ ಆರ್ಗಾನಿಕ್ನಾಗ ಬೆಳೆದಂತ ಆಹಾರನಾರ ನಾವು ತಿನ್ನಕ್ಕಾಗ್ಬೇಕಲ್ಲ. ಕಬ್ಬು ಇತ್ತು ಅಂದ್ರೆ ನನಗೆ ಮನೆಗೆ ಅದೇ ಕಬ್ಬದ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಪೈನಾಪಲ್ ಬಿಡ್ತು ಅಂದ್ರೆ ಅದು ಹಣ್ಣು ನನಗೆ ಆರ್ಗಾನಿಕ್ ಆಗಿ ನನಗೆ ಸಿಕ್ಕಂಗೆ ಆಕತಿ. ನಾನು ಕೊಂಡ್ಕೊಂಬಂದು ಕೆಮಿಕಲ್ ತಿನ್ನೋದೇ ನನಗೂ ಒಂದು ಆರ್ಗಾನಿಕ್ ಇಂದು ಆಹಾರ ಇರ್ತೈತಿ. ತರಕಾರಿ ಬೆಳಿತಾ ಇದಾವೆ ಒಂದಿಷ್ಟು. ಇದರಿಂದ ಏನಪ್ಪ ನಿಮಗೆ ವಿತೌಟ್ ವಿಷಮುಕ್ತ ಆಹಾರ ಸಿಗುತ್ತೆ. ವಿಷಮುಕ್ತ ಆಹಾರ ಸಿಗುತ್ತೆ ಒಂದು. ಆಮೇಲೆ ನಮ್ಮ ಭೂಮಿನೂ ಸತ್ಯ ವಿಷಮುಕ್ತವಾಗಿರುತ್ತೆ. ಮತ್ತೆ ಮೋನೋಕ್ರಾಫ್ಟಿಂಗ್ ಮಾಡೋದ್ರದ್ದನು ಅದು ಭೂಮಿಗೆ ನೀನು ಆರ್ಗಾನಿಕ್ ಎಷ್ಟೇ ಆರ್ಗಾನಿಕ್ ಮಾಡಿದ್ರು ಅದು ಒಳ್ಳೇದಲ್ಲ. ಹೌದ್ರಿ. ಅದು ಬರೀ ಮೋನೋಕ್ರಾಫ್ಟಿಂಗ್ ಇದ್ರೆ ಅದು ಬೆಳೆ ವೈವಿಧ್ಯತೆ ಇಲ್ಲ ಅಂದ್ರೆ ಅಲ್ಲಿ ಒಂದು ನ್ಯೂನ್ಯತೆ ಇರುತ್ತೆ. ಬೇರೆ ಬೇರೆ ಬೆಳೆಗಳು ಇದ್ದಾಗ ಅದಕ್ಕೆ ಏನೋ ಇಲ್ಲದ್ದು ಏನೋ ಒಂದು ಸಿಗ್ತಾ ಇರುತ್ತೆ. ರೋಗಗಳು ಕಂಟ್ರೋಲ್ ಆಗ್ತವೆ, ಪೆಸ್ಟ್ ಕಂಟ್ರೋಲ್ ಆಗುತ್ತೆ. ವಾರ್ಷಿಕ ಇಳುವರಿ ಒಂದು ಎಕರೆಗೆ ಇದು ಹತ್ತತ್ರ ಒಂದು 9 ಕ್ವಿಂಟಲ್ ಅಡಿಕೆ ಬರ್ತಾ ಇದೆ. ನಾವೇ ಮಾಡ್ತಾ ಇದ್ದೀವಿ. ತೋಟ ಏನಂತಾರಲ್ಲ, ಈಗ ಬೇರೆ ಗೊಬ್ಬರಕ್ಕಾತು ಅದೇ ರೀತಿ ಬಂಡವಾಳ ಇಲ್ದೇನೆ ನಿಮಗೆ? ಬಂಡವಾಳ ಇಲ್ಲದೆ ಝೀರೋ ಕಲ್ಟಿವೇಶನ್. ಏನಪ್ಪ ಅಂದ್ರೆ ಕೆಲವೊಮ್ಮೆ ಕಳೆ ತೆಗಿತಾನೆ ಅಷ್ಟೇ. ಆಮೇಲೆ ಅದೇ ಈಗ 2 ವರ್ಷದಿಂದ ಗೊಬ್ಬರ ಏರಿದ್ವಿ. ಅದನ್ನ ಬಿಟ್ರೆ ಮತ್ತೆ ಬೇರೆ ನಿರ್ವಹಣೆ ಇಲ್ಲ, ಭಾಳ ಕಡಿಮೆ ನಿರ್ವಹಣೆ ಒಳಗೆ. ಕೆಲವೊಂದು ಸ್ಪ್ರೇ ಆಯ್ತು? ಇಲ್ಲ, ಏನು ಸ್ಪ್ರೇ ಏನಿಲ್ಲ. ನಮ್ಮದು ಝೀರೋ ಕಲ್ಟಿವೇಶನ್. ನಮ್ದು ಕೆಲಸ ಅಂದ್ರೆ ಹಾರ್ವೆಸ್ಟಿಂಗಿಂದ ಒಂದು ಸ್ವಲ್ಪ ಸಮಸ್ಯೆ. ಟ್ರಂಚ್ ಇದೆ, ಬೇರೆ ಬೇರೆ ಗಿಡಗಳು ಅದಾವು. ಅದಕ್ಕೂ ಟ್ರಂಚಿಂದ ನನಗೆ ಒಂಚೂರು ಜಾಸ್ತಿ ಕೆಲಸನೇ ಹಿಡಿತೈತಿ. ಓಕೆ ಸರ್, ಒಳ್ಳೆ ಮಾಹಿತಿ ಕೊಟ್ಟಿರಿ. ನಿಮ್ಮೊಂದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. 9620 197 109.
ಬೇರೆ ರೈತರು ನಿಮ್ಮ ತೋಟ ವಿಸಿಟ್ ಮಾಡ್ಬೋದು ಸರ್? ಹಾಂ ಬರ್ಬೋದು, ನೋಡ್ಬೋದು, ಹಂಗೇನಿಲ್ಲ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು.